ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹಾವೇರಿ ಹುಡುಗರ ಹವಾ ಬಾಳ್ ಜೋರೈತಿ. ಹೌದು, ಸರಿಗಮಪ 21ರಲ್ಲಿ ನಮ್ಮ ಹಾವೇರಿ ಜನಪದ ಕಲಾವಿದ ಬಾಳು ಬೆಳಗುಂದಿ ತಮ್ಮ ಜನಪದ ಹಾಡಿನ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಒಳಗಿದ್ದಾರೆ. ಈ ಕಡೆ ದೇಶದ ನಂಬರ್ 1 ಶೋ ಬಿಗ್ ಬಾಸ್. ಈ ಶೋನಲ್ಲಿ ಎಲ್ಲಾ ಸ್ಪರ್ಧಿಗಳನ್ನ ಹಿಂದಕ್ಕೆ ಹಾಕಿ ಫಿನಾಲೆ ವಾರಕ್ಕೆ ಬಂದಿದ್ದಾರೆ ನಮ್ಮ ಚಿಲ್ಲೂರ್ ಬಡ್ನಿ ಹನುಮಂತಣ್ಣ. ಹೀಗೆ ಶಿಶುನಾಳ ಶರೀಫರ ಹಾಡುಗಳನ್ನು ಹಾಡ್ತಾ ತಮ್ಮ ಕುರಿಗಳನ್ನ ಮೇಯಿಸುತ್ತಾ ಇದ್ದ ಹನುಮಂತಣ್ಣ ಇದೀಗ ಕರ್ನಾಟಕದಲ್ಲಿರುವ ಪ್ರತಿ ಮನೆಗಳಲ್ಲಿ ಹಾವೇರಿ ಜಿಲ್ಲೆಯ ಚಿಲ್ಲೂರ್ ಬಡ್ನಿ ಹನುಮಂತಣ್ಣ ಪರಿಚಿತ. ಹಾಗೆ ಇನ್ನೊಂದು ಕಡೆ ಹಾವೇರಿ ಜಿಲ್ಲೆಯ ಇನ್ನೊಬ್ಬ ಜನಪದ ಕಲಾವಿದ ಬಾಳು ಬೆಳಗುಂದಿ ಇವರು ಸಹ ಕುರಿಗಳನ್ನ ಮೇಯಿಸುತ್ತಾ ಅವರ ಶೈಲಿಯಲ್ಲಿ ಹಾಡುಗಳನ್ನ ರಚಿಸಿ ಹಾಗೆ ಹಾಡಿ ತಮ್ಮ ಇನ್ಸ್ಟಾಗ್ರಾಮ್ ಹಾಗೆ ತಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಇನ್ನು ನಮ್ಮ ಕಡೆ ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಸಿನಿಮಾ ಹಾಡಿಗಿಂತ ಜನಪದ ಹಾಡುಗಳೇ ತುಂಬಾ ಜಾಸ್ತಿ ಜನ ಇಷ್ಟಪಡ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಹನುಮಂತಣ್ಣನ ಲೈಫ್ ಜರ್ನಿ ಬಗ್ಗೆ ತಿಳಿದುಕೊಂಡು ಬರೋಣ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಈ ದಂಪತಿಗಳಿಗೆ 6 ಜನ ಮಕ್ಕಳು, 4 ಮಂದಿ ಹೆಣ್ಣು ಮಕ್ಕಳು, 2 ಮಂದಿ ಗಂಡು ಮಕ್ಕಳು. ಎಲ್ಲರಿಗಿಂತ ಚಿಕ್ಕವನು ಹನುಮಂತಣ್ಣ. ಇವರ ಅಣ್ಣನ ಹೆಸರು ಮಾರುತಿ. ಇವರ ಕುಟುಂಬದವರು ಕುರಿಗಳನ್ನ ನಂಬಿಯೇ ತಮ್ಮ ಕುಟುಂಬವನ್ನ ನಡೆಸುತ್ತಿದ್ದರು. ಅದು ಹೇಗೆ ಅಂದ್ರೆ ಕುರಿಗಳನ್ನ ಮಾರಾಟ ಮಾಡಿ ಅದರಿಂದ ಬಂದಂತ ಹಣದಿಂದ ಅವರ ಕುಟುಂಬ ನಡೆಯುತ್ತಿತ್ತು. ಇವರದ್ದು ಬಡ ಕುಟುಂಬ ಆದ್ದರಿಂದ ತನ್ನ 5 ಜನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಿಸಿಕೊಡೋದಕ್ಕೆ ಆಗಲಿಲ್ಲ. ಕೊನೆ ಮ್ಯಾಗ ಹನುಮಂತನನ್ನು ಓದಿಸಬೇಕು ಅಂತ ಅವರ ತಂದೆಯವರಿಗೆ ತುಂಬಾ ಆಸೆ ಇತ್ತು. ಆದ್ರೆ ಹನುಮಂತಣ್ಣನಿಗೆ ಶಿಕ್ಷಣದ ಮೇಲೆ ಒಲವು ಇರಲಿಲ್ಲ, ತುಂಬಾ ಒಲವು ಹಾಡಿನ ಮೇಲಿತ್ತು. ಹೀಗಾಗಿ ತಮ್ಮ ವಿದ್ಯಾಭ್ಯಾಸವನ್ನ ಬಿಟ್ಟು ಅಣ್ಣನ ಜೊತೆ ಮತ್ತೆ ತಂದೆಯ ಜೊತೆ ಕುರಿಗಳನ್ನ ಮೇಯಿಸಲು ಹೋಗ್ತಾರೆ. ನಂತರ ದೇವಸ್ಥಾನಗಳಲ್ಲಿ ಹಾಗೆ ಕೆಲವೊಂದಷ್ಟು ಸ್ಟೇಜ್ ಕಾರ್ಯಕ್ರಮಗಳ ಮೇಲೆ ಜನಪದ ಹಾಡುಗಳನ್ನು ಹಾಡ್ತಾ ಶಿಶುನಾಳ ಶರೀಫರ ಹಾಡುಗಳು ಮತ್ತೆ ಭಜನಿ ಪದಗಳು ಹಾಡ್ತಾ ಇದ್ದ ಹನುಮಂತಣ್ಣ. ನಂತರ ಸರಿಗಮಪ ಸೀಸನ್ 15 ಆಡಿಷನ್ ಇತ್ತು. ಆ ಆಡಿಷನ್ ಗೆ ಹೋಗ್ತಾರೆ. ಆ ಆಡಿಷನ್ ನಲ್ಲಿ ಹಾಡಿ ಅಲ್ಲಿಯೂ ಕೂಡ ಸೆಲೆಕ್ಟ್ ಆಗ್ತಾರೆ. ಕಂಗ್ರಾಚುಲೇಷನ್ ಬ್ರದರ್. 5ನೇ ಕ್ಲಾಸ್. ಮತ್ತೆ ನನಗೆ ಯಾರು ಹೇಳ್ತಿದ್ರು ನೀವು ಡಿಗ್ರಿ ಮಾಡಿದಿರ ಅಂತ? ಕುರಿ ಮೇಸದ ಡಿಗ್ರಿ ಮಾರೇನ್ರಿ. ಇಲ್ಲಿಂದ ಹನುಮಂತಣ್ಣನ ಹೊಸ ಜೀವನ ಶುರುವಾಯಿತು. ಹೌದು, ಆ ಶೋನಲ್ಲಿ ಪ್ರತಿ ವಾರ ಹಾಡಿದ ಹನುಮಂತಣ್ಣನ ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಲು ಶುರುವಾಗ್ತವೆ. ಯಾರೋ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವನೇಯವನು. ಹನುಮಂತಣ್ಣನ ಮಾತಿನ ಶೈಲಿ, ಅವನ ಹಾಡುಗಳು ಜನಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಆ ಶೋನ TRP ಕೂಡ ಹೆಚ್ಚಿಗೆ ಆಗುತ್ತೆ. ಹೀಗೆ ಹಾಡ್ತಾ ಹಾಡ್ತಾ ಸರಿಗಮಪ ಸೀಸನ್ 15ರ ರನ್ನರ್ ಅಪ್ ಕೂಡ ಆಗ್ತಾರೆ ಹನುಮಂತಣ್ಣ. ಹಾಗೆ ವಿನ್ನರ್ ಕೀರ್ತನ್ ಹೊಳ್ಳರ್ ಅವರು ಆಗ್ತಾರೆ. ಇನ್ನು ಆ ಶೋ ಫೈನಲ್ ನಲ್ಲಿ ಕೀರ್ತನ್ ಹೊಳ್ಳರ್ ಅವರಿಗೆ ಕಾಂಪಿಡೆಂಟ್ ಗ್ರೂಪ್ ಚೇರ್ಮನ್ ಆದ CJ ರಾಯ್ ಅವರು ವಿನ್ನರ್ಗೆ 35 ಲಕ್ಷದ ಪ್ಲಾಟ್ ಬೆಂಗಳೂರಿನಲ್ಲಿ ಕೊಟ್ಟಿದ್ರು. ಹಾಗೆ ಹನುಮಂತಣ್ಣನ ಮುಗ್ಧತೆ ನೋಡಿ ಮತ್ತೆ ಅವನ ಹಾಡುಗಳನ್ನು ಕೇಳಿ CJ ರಾಯ್ ಅವರು ಹನುಮಂತಣ್ಣನಿಗೂ ಅದೇ ವೇದಿಕೆಯಲ್ಲಿ 15 ಲಕ್ಷದ ಸೈಟ್ ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ರು. ಆ ಮಾತಿನಂತೆ ಕೀರ್ತನ್ ಹೊಳ್ಳರ್ ಅವರ ಪ್ಲಾಟ್ ಪಕ್ಕದಲ್ಲಿಯೇ ಹನುಮಂತಣ್ಣನಿಗೂ 15 ಲಕ್ಷದ ಪ್ಲಾಟ್ ಕೊಟ್ಟಿದ್ದಾರೆ. ಹೀಗೆ ಸರಿಗಮಪ ಶೋನಿಂದ ಹನುಮಂತಣ್ಣನ ಲಕ್ಕೆ ಚೇಂಜ್ ಆಗಿ ಬಿಡುತ್ತೆ. ಹೀಗೆ ಸರಿಗಮಪ ಶೋ ಮುಗಿದ ಮೇಲೆ ಹಲವಾರು ರಿಯಾಲಿಟಿ ಶೋಗಳ ಆಫರ್ಗಳು ಬರ್ತಾ ಇರ್ತವೆ. ಸರಿಗಮಪ ಶೋ ಆದ ಮೇಲೆ ತನಗೆ ಡ್ಯಾನ್ಸ್ ಬರಲ್ಲ ಅಂತ ಗೊತ್ತಿದ್ರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ನಲ್ಲಿ ಭಾಗವಹಿಸುತ್ತಾರೆ. ವಿಡಿಯೋ ಮುಂದುವರಿಸೋಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಅಥವಾ ನಿಮಗೆ ಹನುಮಂತಣ್ಣ ಇಷ್ಟ ಆದ್ರೆ ಈ ವಿಡಿಯೋಗಂತೂ ಲೈಕ್ ಮಾಡಿ. ಹೀಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಭಾಗವಹಿಸಿ ಅದು ಮುಗಿದ ಮೇಲೆ ನಂತರ ಕಾಮಿಡಿ ಕಿಲಾಡಿಗಳು ಎಂಬ ಶೋನಲ್ಲಿ ಕೂಡ ಹನುಮಂತಣ್ಣ ಕಾಣಿಸಿಕೊಂಡಿದ್ದರು. ದೇವದಾಸ್ ಪಾರ್ವತಿ ಲೈಲಾ ಮಜನಿಂದ ಹಿಡಿದು ಅನುಶ್ರೀ ಅರ್ಜುನ್ ಚೆನ್ನೈವರೆಗೂ ಹೀಗೆ ಜಿ ಕನ್ನಡದಲ್ಲಿ ಬರುವ ಎಲ್ಲಾ ಶೋನಲ್ಲಿ ಕೂಡ ಹನುಮಂತಣ್ಣ ಇದ್ದೇ ಇರ್ತಿದ್ದ. ಹಾಗೆ ಭರ್ಜರಿ ಬ್ಯಾಚುಲರ್ ಈ ಶೋನಲ್ಲಿ ಕೂಡ ಹನುಮಂತಣ್ಣ ಇದ್ರು. ಹಾಗೆ ಭರ್ಜರಿ ಬ್ಯಾಚುಲರ್ ಶೋ ಕಡೆಯಿಂದ ಮಲೇಷಿಯಾಗೆ ಎಲ್ಲಾ ಸ್ಪರ್ಧಿಗಳು ಹೋಗಿದ್ರು. ಕೊನೆಗೆ ಈ ಶೋ ಕೂಡ ಮುಗಿತು. ಈ ಶೋ ಮುಗಿದ ಬಳಿಕ 7-8 ತಿಂಗಳು ಯಾವ ಶೋನಲ್ಲಿ ಕೂಡ ಹನುಮಂತಣ್ಣ ಕಾಣಿಸಿಕೊಂಡಿರಲಿಲ್ಲ. ಆದ್ರೆ ದೇಶದ ನಂಬರ್ 1 ಶೋ ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಯಿತು. 3-4 ವಾರ ಜಗದೀಶ್ ಅವರ ಆರ್ಭಟ ತುಂಬಾ ಜೋರಾಗಿ ಇತ್ತು. ಆದ್ರೆ ಆಟದ ನಡುವೆ ಜಗದೀಶ್ ಅವರ ಮಾತುಗಳು ಸಹ ಸ್ಪರ್ಧಿಗಳಿಗೆ ತುಂಬಾನೇ ಕೋಪವನ್ನ ತಂದಿತ್ತು. ಹೀಗೆ ಮಾತಿನ ಚಕಮಕಿಯಲ್ಲಿ ರಂಜಿತ್ ರವರು ಜಗದೀಶ್ ರವರನ್ನ ಜೋರಾಗಿ ತಳ್ಳಿದ್ದರು. ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಬಿಗ್ ಬಾಸ್ ಒಳಗೆ ಹೋಗುವ ಸ್ಪರ್ಧಿಗಳು ಯಾವುದೇ ಸಂದರ್ಭದಲ್ಲಿ ಯಾವ ಸ್ಪರ್ಧಿ
ಸ್ಪರ್ಧಿಗಳಿಗೂ ಕೂಡ ಹೊಡೆಯುವಂತಿಲ್ಲ, ಹಾಗೆ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈಯುವಂತಿಲ್ಲ. ಆ ತರ ಏನಾದರೂ ಘಟನೆ ಸಂಭವಿಸಿದರೆ ಆ ಕೂಡಲೇ ಆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಬರಬೇಕು. ಈ 2 ರೂಲ್ಸ್ ಗಳನ್ನ ಇವರಿಬ್ಬರು ಪಾಲಿಸಲಿಲ್ಲ. ಜಗದೀಶ್ ಅವರು ಕೆಟ್ಟ ಕೆಟ್ಟ ಮಾತುಗಳಿಂದ ಅಲ್ಲಿರುವ ಸಹ ಸ್ಪರ್ಧಿಗಳಿಗೆ ಕೋಪ ಬರುತ್ತಿತ್ತು. ಹೀಗೆ ಜಗಳ ಆಡುವಾಗ ರಂಜಿತ್ ಅವರು ಜಗದೀಶ್ ಅವರನ್ನ ಜೋರಾಗಿ ತಳ್ಳುತ್ತಾರೆ. ಇದರಿಂದ ರಂಜಿತ್ ಹಾಗೂ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ. ಅದೇ ನೆಕ್ಸ್ಟ್ ವೀಕ್ ಹನುಮಂತಣ್ಣ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಯಾವ್ದಕ್ಕೂ ಒಂದ್ಸಲ ಬರ್ಲೇನ್ರಿ? ಒಂದು ಸಲ ನಾನೇ ಅನ್ಕೊಂಡಿದ್ದೆ ಹನುಮಂತಣ್ಣ 2 ವಾರಕ್ಕೆ ಎಲಿಮಿನೇಟ್ ಆಗಿ ಬರ್ತಾರೆ ಅಂತ. ಆದ್ರೆ ಹನುಮಂತಣ್ಣ ಆ ಮಾತನ್ನ ಸುಳ್ಳು ಮಾಡಿ ಇದೀಗ ಫೈನಲ್ ಗೆ ಬಂದಿದ್ದಾರೆ. ಇದೀಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಎಲ್ಲಾ ಕಡೆ ಹನುಮಂತಣ್ಣನ ವಿಡಿಯೋಸ್ಗಳೇ ಕಾಣುತ್ತವೆ. ಈ ರೀತಿಯಲ್ಲಿ ಹನುಮಂತಣ್ಣ ಟ್ರೆಂಡಿಂಗ್ ಒಳಗೆ ಇದ್ದಾರೆ. ಇನ್ನು ಸರಿಗಮಪ ನಡೆಯುವಾಗ ಯಾಂಕರ್ ಅನುಶ್ರೀ ಅವರು ಗಿಫ್ಟ್ ಆಗಿ ಹನುಮಂತಣ್ಣನಿಗೆ ಒಂದು ಕಾರ್ ಕೊಡಿಸಿದ್ರು. ಆ ಕಾರ್ ಈಗಲೂ ಅವರ ಮನೆ ಹತ್ರ ಇದೆ. ನಾನು ಈ ವಿಡಿಯೋ ಮಾಡಿರುವ ಉದ್ದೇಶ ಬಂದು, ನಾನು ಕೂಡ ಹಾವೇರಿಯವನು, ಇವರಿಬ್ಬರು ನಮ್ಮ ಊರಿನವರು, ಹೀಗಾಗಿ ಇವರಿಬ್ಬರನ್ನು ಬೆಳೆಸೋದು ನಮ್ಮ ಕರ್ತವ್ಯ. ಇದು ಫಿನಾಲೆ ವೀಕ್ ಆದ್ದರಿಂದ ದಯವಿಟ್ಟು ಜಿಯೋ ಸಿನಿಮಾ ಆ್ಯಪ್ ಮೂಲಕ ಹನುಮಂತಣ್ಣನಿಗೆ ವೋಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇರಲಿ ನಿಮ್ಮ ಮತ ನಮ್ಮ ಪಾಲಿಗೆ.